ನೋಡಿ ಬಂದ್ವಿ ನಾವು. ಎಲ್ಲ ಪ್ಯಾಲೇಸ್ ಎಂಟ್ರಿನೇ ಕಣ, ಯಾವ ಎಂಟ್ರಿ ಅಂತಾನೆ ಗೊತ್ತಾಗಲ್ಲ. ಒಂದೊಂದು ಥರ ವಿಚಿತ್ರವಾಗಿರ್ತವೆ. 500 ರೂಮ್ಗಳು ದಂಡ ವಿಧಿಸಲಾಗುತ್ತದೆ. ಗಿರೀಶ್ಮ ಏನು ಸಮಾಚಾರ? ನೀನೇನಿಲ್ಲ ಹಿಂಗ್ತಾ ಇರ್ತೀಯ. ಬೆಟ್ಟ ಪ್ಯಾಲೇಸ್ ಅದ್ರಲ್ಲಿ ಒಂದೇ ಚೆನ್ನಾಗಿರೋದ್ರೆ ಪಾರ್ಕಿಂಗ್ಗೆ ನಮ್ದು ಇವತ್ತು ಪಾರ್ಕಿಂಗ್ ತಗೊಂಡಿದ್ದು. ಮೊಬೈಲು ನಂದು. ಸಬ್ಬಾಸ್ ಒಲೆ ಸಬ್ಬಾಸ್. ಹಲೋ, ಅದೇನೋ ಹಂಗ್ ಸೇವ್ ಆಯ್ತು. ಅವನೇ ಅಕ್ಕ ಅಂದ. ನೋಡಿ ಗೈಸ್, 500 ರೂಪೀಸ್ ಅಡಲ್ಟ್ಸ್ಗೆ 120 ರೂಪೀಸ್. ಅಲ್ಲ ಕ್ಯಾಮ್ರಾ ಒಳಗಡೆ ಅದೇ ತೋರಿಸಿ ಸರಿ ಅಂತೆ. ಲೈವ್ ಕ್ಯಾಮ್ರಾನ ಇದು? ಅದು ರೆಕಾರ್ಡ್ ಮಾಡ್ಕೊಳ್ಬೇಕು, ಫೋಟೋಸ್ ವೀಡಿಯೋಸ್. ಆಚೆ ಬಂದು ಸಿಟಿ ಒಳಗಡೆ ನಾನು ಅಲ್ಲಿ ನೀನು ಇಟ್ಕೊಂಡಿದ್ನಲ್ಲ, ಅಂದರೆ ಬೆಟ್ಟಕ್ಕೆ ಹಚ್ಬೇಕಾದ್ರೆ ಹಂಗೆ ಇಲ್ಲಿ ಇಟ್ಕೊಂಡ್ಬಿಟ್ರೆ ಕಿತ್ಕೊಂಡ್ರೈತಾರಲ್ಲ ಕ್ಯಾಮ್ರಾ ಸಮಸ್ಯೆ ಕಿತ್ಕೊಂಡ್ರೈತಾರೆ. ಪ್ಯಾಲೇಸ್ ನೋಡಿ ಬಂದ್ವಿ ನಾವು. ಎಲ್ಲ ಪ್ಯಾಲೇಸ್ ಎಂಟ್ರಿನೇ ಕಣ, ಯಾವ ಎಂಟ್ರಿ ಅಂತಾನೆ ಗೊತ್ತಾಗಲ್ಲ. ಒಂದೊಂದು ಥರ ವಿಚಿತ್ರವಾಗಿರ್ತವೆ. ಹುಚ್ಚ ಬಿಡಿದೀನಿ ಗುರುದನ, ಹುಚ್ಚ ಬಿಡಿದೀನಿ. ಮೈಸೂರು ಫುಲ್ ಕನ್ಫ್ಯೂಷನ್ ಅಪ್ಪ. ಸೀಟ್ ಬೆಲ್ಟ್ ಹಾಕಿಲ್ಲ ನಾನು. ಸೀಟ್ ಬೆಲ್ಟ್ ಹಾಕೊಳ್ಳೋ ಡಿಂಕು. 500 ರೂಮ್ಗಳು ದಂಡ ವಿಧಿಸಲಾಗುತ್ತದೆ. ಗಿರೀಶ್ಮ ಏನು ಸಮಾಚಾರ? ಆರ್ ಯು ಎಂಜಾಯಿಂಗ್ ದ ಟ್ರಿಪ್ ಮಾ? ನಾವಿದ್ರೇನೆ ಎಂಜಾಯ್ಮೆಂಟ್. ಅಲ್ಟಿ ಇಲ್ಲಿರ್ಬೇಕು ನೋಡು, ಪಾರ್ಕಿಂಗ್ ಬೇಕಲ್ಲ. ಇಲ್ಲಿ ಐತೆ ಒಳಗೆ. ನೀನೇನಿಲ್ಲ ಹಿಂಗ್ತಾ ಇರ್ತೀಯ. ಬೆಟ್ಟ ಪ್ಯಾಲೇಸ್ ಏನಿಲ್ಲ ಅಷ್ಟೇ. ಝೂ ಅದೇ ಹೇಳದ್ನಲ್ಲ, GRS ಜೀವನದಲ್ಲಿ ಜಿಗುಪ್ಸೆ ಬರಬೇಕು ಅಂದ್ರೆ ಝೂ ಬರಬೇಕು. ಅದ್ರಲ್ಲಿ ಒಂದೇ ಚೆನ್ನಾಗಿರೋದ್ರೆ ಸ್ನೇಕ್ ಸೆಕ್ಷನ್ಗಳು. ಅದು ಸ್ವಲ್ಪ ಕ್ಲೋಸ್ ಅಪ್ ಅಲ್ಲಿ ನೋಡ್ಬೋದಲ್ಲ ಅಂತ ಅಷ್ಟೇ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಪಾರ್ಕಿಂಗ್ಗೆ ನಮ್ದು ಇವತ್ತು ಪಾರ್ಕಿಂಗ್ ತಗೊಂಡಿದ್ದು. ನೋಡಿದೀನಿ. ಮೊಬೈಲು ನಂದು. It was at this moment that he knew. He fucked up. ನನ್ನ ಮೊಬೈಲ್ ಇಲ್ಲಿ. ನಂಗೇನು ಗೊತ್ತು? ಇದೆ. ಓಕೆ. ಸಬ್ಬಾಸ್ ಒಲೆ ಸಬ್ಬಾಸ್. शाबाश बेटा, बहुत बढ़िया मुन्ना. ಮಾ ಅಕ್ಕ ಏನೇನು ಸೆಕೆಂಡ್ ಏನಿದೆ? ಹಲೋ, ಅದೇನೋ ಹಂಗ್ ಸೇವ್ ಆಯ್ತು. ಗ್ರೀಷ್ಮ ಅಕ್ಕ ಅಂತ ಸೇವ್ ಮಾಡಿದ್ದೆ. ಏನಂತ ಸೇವ್ ಆಗದೆ ನೋಡ್ಬೇಕಾರೆ ಕೊಟ್ಟ. ಹೋಗು. ಅಲ್ಲಿ ಸೇವ್ ಆಗಿರೋದು ಹಂಗೆ ತೋರಿಸ್ತಾರೆ. ಸಿಸ್ ಅಂತ ಹಾಕೊಳ್ಳಲ್ಲ. ಅವನೇ ಅಕ್ಕ ಅಂದ. ಸ್ಟಾರ್ಟ್ ಮಾಡು. ಇವರೇ ಟೂರಿಸ್ಟ್ ಗೈಡ್. ಇಲ್ಲೇ ಸ್ಟಾರ್ಟ್ ಆಗಿದೆ ಆಗ್ಲಿಂದ. ಅದು ಪ್ರತಿಯೊಂದು ಅಲ್ಲಿ ಒಂದು ಸ್ಕಲ್ಪ್ಚರ್ದು ಹೇಳ್ಬೇಕು. ಅದ್ರ ಪುರಾತನ ಇದು ನಾನು ನಮ್ಗೆ ಗೊತ್ತಿರೋಷ್ಟು ಹೇಳ್ತೀನಿ. ನಾನು ನೋಡಿದ್ದೀನಿ ಯೂಟ್ಯೂಬಲ್ಲಿ, ನೆನಪಿದ್ರೆ ಹೇಳ್ತೀನಿ ನಾನು. ನಾವು ಊಟ ಮುಗಿಸ್ಕೊಂಡು ಮೈಸೂರು ಪ್ಯಾಲೇಸ್ ಬಂದಿದ್ದೀವಿ. ಅದು ಹೇಳಾಯ್ತು ನಾನು ಹೇಳ್ಬಿಟ್ಟ ಕಟ್ ಮಾಡ್ಕೊಂಡಿದ್ದೀವಿ. ಕಾಪಿ ಕಟ್ ಮಾಡ್ಕೊಂತಾರೆ. ಏನೋ ವಾಟರ್ ಫಾಲ್ಸ್ ಇದೆ. ಎಂಟ್ರೆನ್ಸ್ ನೋಡಿ ಗೈಸ್, 500 ರೂಪೀಸ್ ಅಡಲ್ಟ್ಸ್ಗೆ 120 ರೂಪೀಸ್. ಸೀನಿಯರ್ಸ್ಗಾ? ಸೀನಿಯರ್ಸ್ಗೆ 120. ಸೀನಿಯರ್ ಸಿಟಿಸನ್. A few moments later. ಅಲ್ಲಿ ವಿಡಿಯೋ ಮಾಡ್ಕೊಳ್ಬೋದಿಲ್ಲ, ಇಲ್ಲಿ ತೋರಿಸ್ತೀವಿ ನೋಡಿ. ಎಷ್ಟು ದೊಡ್ಡದಿದೆ ಅಂದರೆ ನಾನು ಫುಲ್ ಝೂಮ್ ಔಟ್ ಮಾಡಿದ್ದೀನಿ, ಆದ್ರೂ ಸುತ್ತ ದೊಡ್ಡದಿದೆ. ಅಲ್ಟಿಮೇಟ್ ಇದೆ.
ಇಲ್ಲಿಂದ ಜಂಪ್ ಹೊಡಿತೀಯಾ? ಅಲ್ಲೇ ದಾರಿ ಹಾಂ ಆರಾಮಾಗಿ ಇಳಿಸ್ಬೋದಲ್ಲಿ. ಕೊಡು ನಾನು ಎತ್ಕೊಬರಲ್ಲ. ಪಾರ್ಟಿ, ಎಣ್ಣೆ ಪಾರ್ಟಿ ಎಲ್ಲ ಇಲ್ಲೇ ಇಲ್ಲೇ ಫೋನ್ ಮಾಡಿ. ಸನ್ಸೆಟ್ ನೋಡ್ಕೊಂಡ್ವಿ. ಸನ್ಸೆಟ್ ಒಂದು ನಿಮಿಷ ಝೂಮ್ ಔಟ್ ಮಾಡ್ತೀನಿ ಇಲ್ಲಿ. ಈಗ ನೋಡಿ ಸನ್ಸೆಟ್ ನೋಡ್ತೀನಿ ನೋಡಿ. ಸನ್ಸೆಟ್ ಅಲ್ಟಿಮೇಟ್ ಇತ್ತು. ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ, ಫೋಟೋ ಶೂಟಿಂಗೇ ಜಾಸ್ತಿ ಆಗೋಯ್ತು ಅಲ್ವಾ? ಸಾರಿ ಫ್ರೆಂಡ್ಸ್, ಏನೋ KRS ಬ್ಯಾಕ್ ವಾಟರ್ಗೆ ಬಂದಿದ್ದು ಲೇಟ್ ಆಗೋಯ್ತು. ಈಗ KRS ಡ್ಯಾಮ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೊಸ ಅಪ್ಡೇಟ್ ಸಿಗುತ್ತೆ, ಬನ್ನಿ ಫಾಲೋ ಮಾಡಿ. ಸ್ಟೇ ಟ್ಯೂನ್. ಕಾರ್ ನಿಲ್ಲಿಸ್ಬಿಟ್ಟು ಈಗ ಹೋಗ್ತಾ ಇದ್ದೀವಿ. ಎಲ್ಲಿದ್ದೀವಿ ಗೊತ್ತಾ? ತುಂಬ ಜನ ಇದನ್ನು ನೋಡಿ ಗೆಸ್ಟ್ ಮಾಡಿಬಿಟ್ಟಿರ್ತಾರೆ. KRS ಡ್ಯಾಮು. ಸೊ ಸನ್ಸೆಟ್ ನೋಡಿದ್ವಿ. ಸೊ ನಿಮಗೆ ತೋರಿಸ್ಲಿಲ್ಲ ಅಷ್ಟೇ, ನಾವು ನೋಡಿದ್ವಿ. ಸನ್ಸೆಟ್ ನೋಡೋಕ್ಕಾಗಲಿಲ್ಲ, ಸೊ ಅದಕ್ಕೆ ಡ್ಯಾಮ್ಗೆ ಬಂದಿದ್ದೀವಿ. ಇದು ಲೈಟಿಂಗ್ ಸ್ಟಾರ್ಟ್ ಆಗೋದು, ವಾಟರ್ ಡ್ಯಾನ್ಸ್ ಸ್ಟಾರ್ಟ್ ಆಗೋದು 6:30ಗೆ. 6:30 ಮೇಲೆ 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. 7 ಗಂಟೆಯಿಂದ 7 ಸಮಥಿಂಗ್ ಏನೋ ಇದೆ. ಬನ್ನಿ ಹೋಗೋಣ. ಟೀ ಬ್ರೇಕ್. ಟೀ ಬ್ರೇಕ್ ಏನು ಬೇಡ. ಫ್ಯಾಕ್ಟ್ರಿ ಅವ್ರನ್ನ ಕರ್ಕೊಂಡ್ಬಂದಿದ್ದು. ಏನೋ ಹೇಳ್ಬೇಕು ಅಂದ್ಕೊಂಡು ಬರ್ತೀನಿ. ಬಂದಿದ್ರೆ ಅದೆಲ್ಲ ಹೇಳ್ಕೊಂಡ್ಬಂದೆ. ಬೇರೆ ಇನ್ನೊಂದು ಏನು ಹೇಳ್ಬೇಕು ಅಂದ್ಕೊಂಡೆ. ಲಾಸ್ಟ್ ಟೈಮ್ ಬಂದಿದ್ದು ಯಾಕೆ ಮರ್ಚೆ ಹೋದೆ. ರಿಯಲ್ ಪ್ಲೇಸಾ? ಏನು ರಿಯಲ್ ಪ್ಲೇಸು? ಗೊತ್ತಿಲ್ಲ ಅದು. ಟೂರಿಸ್ಟ್ ಅವ್ರು ಮಾಡ್ಕೊಂಡು ಹಿಂಗೆ ಗೊತ್ತಿರಲಿಲ್ಲ. ಏನೋ ರಿಯಲ್ ಪ್ಲೇಸ್ ಅಂತ ಎತ್ಕೊಂಡೆ. ಸಿಕ್ಬಿಟ್ಟು ಹೋಯ್ತಾರಲ್ಲ ಸರಿನಾ? ಸರಿ ಅಂತೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಸರಿನಾ? ಹೌದು, ಕೇಳು ಅಂದಿದ್ದು ನಾನು. ಎಂತಿಗೆ ಬಂದಿದ್ದು ನಾವು? ಇವ್ರ ಫ್ಯಾಮಿಲಿಯವರು ಎಲ್ಲರಿಗೂ ಸ್ವೆಟರ್ ಬೇಕಂತೆ, ಚಳಿ ಆಗುತ್ತೆ. ಚಳಿ ಆಗ್ತಾ ಇದೆ. ಸೊ ಅದಕ್ಕೆ ತುಂಬಾ ಥಂಡಿ ಇದೆ ಇಲ್ಲಿ. ಸೊ ಫ್ರೆಂಡ್ಸ್, ನೀವು ಕಾರಲ್ಲಿ ಪಕ್ಕಕ್ಕಲ್ಲ ಎಲ್ಲ ಇತ್ತು ಹಾಕಿದ್ರು. ನನಗೆ ಕನ್ಫ್ಯೂಸ್ ಆಗೋಯ್ತು ಈಗ. ಆಗಲೇ 2 ಕಾರ್ ಬಂದ್ಬಿಟ್ಟು ನಿಮ್ಮನ್ನ ತಡೆದಿರುವವರು ಯಾರು? ನಾನು ಬ್ಯಾಟ್ರಿಗಳು ಎತ್ಕೋಬೇಕು ಅಂದ್ಕೊಂಡು ಬ್ಯಾಟ್ರಿನೇ ಮರೆತ್ಕೊಂಡೆ. ಪುನಃ ಯಾವಣ ಹೋಗ್ತಾನೆ, ಇದರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡ. ಸೊ ನಮ್ಮ ಮಾಮ ಇಲ್ಲೋದ್ರು ಈಗ. ಗಂಗಮ್ಮ ಮೇಲೆ ಅಲ್ಲೇ ಹಾಂ, ಇದ್ರ ಹಿಸ್ಟ್ರಿ ಏನಾರು ಆಯ್ತಾ? ಏನಿಲ್ಲ, ಮಾಮೂಲು KRS ಡ್ಯಾಮ್ ಎಲ್ಲರಿಗೂ ಗೊತ್ತಿರುತ್ತೆ. ಇದು ನಾವು 3ನೇ ಸತಿ ಬರ್ತಾ ಇರೋದು ಈ ಡ್ಯಾಮ್ಗೆ. ಒಂದು ಸ್ಕೂಲ್ ಟ್ರಿಪ್ಪಿಂದ ಬಂದಿದೆ, ಫ್ಯಾಮಿಲಿ ಜೊತೆ ಬಂದಿದೆ. ಇನ್ನೊಂದು ಸತಿನೂ ಫ್ಯಾಮಿಲಿ ಜೊತೆ ಫುಲ್ ಕ್ರೌಡ್ ಆಗಿಬಿಟ್ಟಿದೆ. ಇದು ಫೋನ್ಪೇ ಸರ್ವಿಸು ಆ ಕಡೆ ಕ್ಯಾಶ್ ಸರ್ವಿಸು. ಏನು ಸಿಸ್ಟಮ್ ಎರಡು ಬೇರೆ ಬೇರೆ ಥರ ಮಾಡಿಬಿಟ್ಟಿದ್ದಾರೆ. ಫೋನ್ಪೇಗೆ ಬೇರೆ, ಕ್ಯಾಶಿಗೆ ಬೇರೆ ಅಂತ. ನೀವು ಬಂದಾಗ ಹಿಂಗೆ ಇರ್ತಾನ? ಸೇಮ್, ಏನು ಚೇಂಜಸ್ ಇಲ್ಲ. ಇದು ಏನಪ್ಪ ಅಂದರೆ ಏನೂ ಇಲ್ಲ. ಆಫ್ ಮಾಡಿ
ಲೈವ್ ಕ್ಯಾಮ್ರಾನ ಇದು? ರೆಕಾರ್ಡ್ ಮಾಡ್ಕೊಳ್ಬೇಕು ಫೋಟೋಸ್ ವೀಡಿಯೋಸ್ ಕ್ಯಾಮ್ರಾ ಚಾರ್ಜಸ್ಸು ಇದೆಯಾ? ಅದು ಜೋಬ್ ಹಾಕಿಬಿಡಪ್ಪ ಹಂಗಾದ್ರೆ ಬಿಚ್ಚಿಬಿಟ್ಟು. ಓಕೆ ಸರ್, ಆಯ್ತು. ಯಾವ ಚಾರ್ಜಸ್? ನಾವು DSLR ತೊಗೊಂಡು 1 ಪೈಸೆ ಇಸ್ಕೊಂಡಿಲ್ಲ. ಹಿಂಗೆ ಮುಚ್ಕೊಳ್ಳೋ ಹಿಂಗೆ ಅಲ್ಲ, ನಾವು DSLR ತೊಗೊಂಬಂದಿದ್ವಿ ಕಾಲೇಜ್ ಸ್ಕೂಲ್ ಟ್ರಿಪ್ಪಿಂದ ಆಗಿ 1 ಪೈಸೆ ಇಸ್ಕೊಂಡಿಲ್ಲ. ಕ್ಯಾಮ್ರಾ ಚಾರ್ಜಸ್ ಅಂತ ಏನೊಂದಿಲ್ಲ, ಸುಮ್ಮನೆ ಎತ್ಕೊಬಂದೆ. ಅಲ್ಲ ಇದಕ್ಕೇನಂದ್ರಿ ಈಗ? ಏನಂದ್ರೆ ಚೆಕ್ ಮಾಡುವ ಅಂತ ಹೇಳಿದ್ರು. ಇಲ್ಲೇ ನಾನು ಸ್ಕೂಲ್ ಟ್ರಿಪ್ಪಿಂದ ಬಂದಾಗ 10,000 ರೂಪಾಯಿವರೆಗೂ ಶಾಪಿಂಗ್ ಮಾಡಿದೆ ಇಲ್ಲಿ. ಹೆವಿ ಕಾಸ್ಟ್ಲಿ. ನಾನು 1,000 ರೂಪಾಯಿವರೆಗೂ ಶಾಪಿಂಗ್ ಮಾಡಿದ್ದೆ ಇಲ್ಲಿ, ಬರೀ ಇಲ್ಲಿ KRS ಡ್ಯಾಮಲ್ಲಿ. ಚೆನ್ನಾಗೈತಿದೆ, ಒಳ್ಳೆ ಟೈಮ್ ಪಾಸ್ ಇದೆ. ನಾ ಹೇಳೋಣಲ್ಲ, ಇಲ್ಲಿ ಇದು ಕಡೆ ಬ್ರಿಡ್ಜು, ಆ ಕಡೆ ಇನ್ನೂ ಬೋಟಿಂಗು ಇದೆ, ಬೋಟಲ್ಲಿ ಹೋಗ್ಬೋದು ಹಿಂಗೆ ನಡ್ಕೊಂಡು ಹೋಗ್ಬೋದು ಆರಾಮಾಗಿ ಈ ರಶಲ್ಲಿ. ಹೋಗೋಣ ಬೈಕ್, ಅದೇ ಲಾಸ್ಟ್ ಆಪ್ಷನ್ನು. 6:50 ಆಗೋಯ್ತು, ನಾವು ಇಲ್ಲಿಂದ ನಡ್ಕೊಂಡು ಹೋಗೋಷ್ಟೆಲ್ಲ ಆಗೋಯ್ತದೆ. ವೀಡಿಯೋ ಮಾಡೋದೇ ನಿಲ್ಲಿಸ್ಬಿಟ್ಟೆ. ಏನಂತಿಕಪ್ಪ ಅಂದರೆ ಆ ಕಡೆಯಿಂದ ಲೇಸರ್, ಈ ಕಡೆಯಿಂದ ಲೇಸರ್, ಎಲ್ಲ ಲೇಸರ್ ಲೈಟ್ಗಳು ಬಿಡ್ತಿದ್ರು, ಕ್ಯಾಮ್ರಾ ಎಫೆಕ್ಟ್ ಆಗುತ್ತೆ ಅಂದ್ಬಿಟ್ಟು ವೀಡಿಯೋ ಮಾಡೋದು ನಿಲ್ಲಿಸ್ಬಿಟ್ಟೆ. ಸೊ ನಾನು ಸ್ಟೋರಿಗೆ ಹಾಕಿದ್ದೀನಿ, ಸ್ವಲ್ಪ ವೀಡಿಯೋ ಮಾಡಿದ್ದೀನಿ, ಕ್ಯಾಪ್ಚರ್ ಆಗಿದೆ, ನೋಡಿದ್ರು ಅಷ್ಟೇ. ಬನ್ನಿ ನೋಡಿ ಎಷ್ಟು ರಶ್ ಇದೆ, ಈ ರಶ್ ಇದೆ. ಇದರಲ್ಲಿ ಸೂಪರ್ ನೈಟ್ ಮೋಡ್ ಅಂತ ಇದೆ, ಅದ್ರ ಚೆಕ್ ಮಾಡೋಣ ತಡೀರಿ. ಇದು ಸೂಪರ್ ನೈಟ್ ಮೋಡ್ ಹೆಂಗೆ ಬರ್ತಿದೆ. ಆ್ಯಕ್ಚುಲಿ ಚೆನ್ನಾಗಿದೆ, ಕಲರ್ ಎಲ್ಲ ನೋಡು ಬ್ರೈಟಾಗಿ ಕಾಣ್ತಿದೆ ಅಲ್ವಾ, ಈ ಒರಿಜಿನಲ್ಗಿಂತ ಇದಕ್ಕೆ. ಸೊ ಕಲರ್ ಎಲ್ಲ ಅಬ್ಸರ್ವ್ ಮಾಡ್ತೀವಿ, ಸೂಪರ್ ನೈಟ್ ಇದು ವರ್ತಿದೆ. ಸೂಪರ್ ನೈಟ್ ಮೋಡು ನಾನು ಕಾಣಿಸ್ತೀನಿ, ನಾರ್ಮಲ್ ವಿಡಿಯೋದಲ್ಲಿ ಕಾಣಿಸ್ತಿರ್ಲಿಲ್ಲ, ಈಗ ಓಕೆ ಸೂಪರ್ ನೈಟ್ ಮಾಡೋದು ಒಂದು ರೇಂಜಿಗೆ ಕಾಣಿಸ್ತಿದೆ. ಮುಂಚೆ ಇಲ್ಲಿ ಡ್ಯಾಮ್ ಕಾಣ್ತಿದ್ದಿಲ್ಲ ನಿಮಗೆ, ಇಲ್ಲಿ ಇಂಡಿಯನ್ ಫ್ಲಾಗ್ ಥರದ್ದು ಲೈಟ್ ಬಿಡುತ್ತೆ, ಏನೋ ಬರ್ತಾನೆ ಇಲ್ಲ ಲೈಟು, ಗೊತ್ತಿಲ್ಲ. ಮುಂಚೆ ಬರ್ತಿತ್ತು ಇಲ್ಲಿ ಡ್ಯಾಮ್ ಕರೆಕ್ಟಾಗಿ ಇಲ್ಲಿಲ್ಲ. ನಾನು ಇಲ್ಲೇ ಮೈಸೂರಲ್ಲಿ ತಿನ್ಕೊಂಡು ಹೋಗ್ತಾ ಇದ್ದೀವಿ, ಎಲ್ಲ ಮುಗೀತು ತೊಗೊಂಡು ಹೋಗ್ತಾ ಇದ್ದೀವಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ.
ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಕ್ರೇಜಿ ಕಾಂಟೆಂಟ್ ಮಾಡಬೇಕು. ಏನು ಮಾಡ್ತೀನಿ ಫಿಶ್ ಲ್ಯಾಂಡಿಗೆ ಬಂದಿದ್ದೀವಿ. ಎಲ್ಲ ಬಂದು ಮದ್ದು ಫಿಶ್ ಲ್ಯಾಂಡ್. ಫಿಶಲ್ಲಿ ಕಣ್ಣಿರೋದು ಗೊತ್ತಾ ಅದು ಇಷ್ಟ ನನಗೆ. ಅದು ಸಖತ್ ಇಷ್ಟ ನನಗೆ ಕಣ್ಣು. ಕಣ್ಣು ತಿಂತಾರೇನು? ಕಣ್ಣು ಇರಲ್ಲ, ಬೇರೆ ಏನೋ ಪಾಠ ಹೇಳ್ತಿದ್ಯಾ? ಕಣ್ಣು ಫುಲ್ ಫಿಶ್ ಬರುತ್ತಲ್ಲ, ಅದರಲ್ಲಿ ಕಣ್ಣು ಮಾತ್ರ ಕಣ್ಗುಡ್ಡೆ ಹೆಂಗಿರುತ್ತೆ? ಸಕ್ಕತ್ತಾಗಿರುತ್ತೆ. ಗಿರೀಶ್ಮ ನೀನು ಫಿಶ್ ತಿನ್ನೋದು ರೂಢಿ ಮಾಡ್ಕೊ. ತಿಂತೀನಿ ನಾನು ಗಂಗಮ್ಮ ಕೇಳು ಎಷ್ಟೊಯ್ತಿದ್ವಿ ಗೊತ್ತಾ. ಸುಮ್ಮನೆ ಗಾಡಿ ಇಟ್ಕೊಳ್ಳೋ ಬತ್ತಿ ಆಟಿಂಕು ನಡಿ ಹೋಗೋಣ. ಮನೆ ತವಿದ್ದೆ ನೀನು ಯೂಟ್ಯೂಬಲ್ಲಿ ಅವಾಗ ತಾನೇ ಓಪನ್ ಮಾಡ್ಬಿಟ್ಟು ಫಿಶ್ ನೋಡ್ತಾ ಇದ್ದ. ಫೋನ್ ಮಾಡಿದೆ ಬತ್ತಿನ ಫಿಶ್ ತಿನ್ನೋಕ್ಕೆ. ಮಾಮ್ ಇವಾಗ ತಾನೇ ನೆನ್ಸ್ಕೊತಾ ಇದ್ದೆ, ಮಾಮ್ ತಿನ್ನಬೇಕು ಅಂತ ಇತ್ತು. ನೀನೇ ಫೋನ್ ಮಾಡಿದೆ ಅಂದ್ಬಿಟ್ಟು ಅವಾಗ ಅಲ್ಲಿ ರೋಟ್ರಿ ತಾವು ಕರ್ಕೊಂಡೋಗಿ ಇಬ್ಬರು ತಿನ್ಕೊಂಡು ಬಂದಿದ್ದೆ. ಸೇವಿಸಿ ಆಯ್ತಾ? ರೆಕಾರ್ಡ್ ಆಗ್ತಿತ್ತು ಅವಾಗಿಂದ. ಏನೋ ಒಂದು ಮಾಡ್ತೇವೆ ಅಣ್ಣ. ಸೊ ಊಟ ಎಲ್ಲ ಮುಗಿಸ್ಕೊಂಡು ನಾವೀಗ ಹೋಗ್ತಿದ್ದೀವಿ ಮನೆಗೆ. ಧನ್ಯವಾದ. ಹೀಗೆ ಬಂದಿದ್ದೀವಿ ಊಟಕ್ಕೆ. ತುಂಬ ಇರುತ್ತೆ, ತುಂಬ ಜನ ಗೊತ್ತಿರುತ್ತೆ ಅನಿಸುತ್ತೆ. ಇದು ಗೊತ್ತಿರುತ್ತೆ, ತುಂಬ ಜನ ನೋಡಿರ್ತೀರ. ಮದ್ದೂರು ಮೇನ್ ರೋಡ್ ಪಕ್ಕನೇ ಇದೆ ಇದು. ಎಲ್ಲರೂ ಬಂದು ತಿನ್ನಿ, ಚೆನ್ನಾಗಿದೆ. ವೆಲ್ಕಮ್ ಮಾಡ್ತೀನಿ ಮನೆಯಿಂದ. ಓಹ್ ಬಿಟ್ಟು ಹೋಗ್ತಾ ಇದ್ದಾರೆ. ಗೇಟ್ ಹಾಕಿದೆ. ಸೊ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡು, ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಡಿ. ಇದೇ ಥರ ಕಾಂಟೆಂಟ್ಗೋಸ್ಕರ ಸ್ಟೇ ಟ್ಯೂನ್ಡ್. ಹಾಗೆ ಹೇಳ್ದಂಗೆ ಸ್ಟೇ ಟ್ಯೂನ್ಡ್ ಎಲ್ಲ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Love you guys. Thank you from 42 Kannadiga.